ಆತ್ಮೀಯರೇ, ಒಂದು ಇರುವೆಗೂ ಪಕ್ಷಿಗೂ ಒಂದು ದಿನ ವಾಗ್ವಾದ ಆಯ್ತಂತೆ. ಮಾತುಕತೆ ಹೆಚ್ಚಾಗಿ ಸರಿ ಇಬ್ಬರಲ್ಲಿ ಯಾರು ದೊಡ್ಡವರಂತ ನೋಡ್ಕೊಂಬಿಡೋಣ ಅಂತ ಹೇಳಿ ಒಂದು ಸ್ಪರ್ಧೆಯನ್ನು ಇಬ್ಬರು ಒಪ್ಕೊಂಡ್ರಂತೆ. ಏನಿದು ಸ್ಪರ್ಧೆ ಅಂದರೆ ಇಬ್ಬರಲ್ಲಿ ಯಾರು ಮೊದಲು ಬೆಟ್ಟದ ತುದಿಗೆ ಹೋಗ್ತಾರೆ ಅಂತ ಹೇಳಿ. ಸರಿ, ಪ್ರಾರಂಭವಾಯಿತು ಸ್ಪರ್ಧೆಯಲ್ಲಿ. ಏನು ಪಕ್ಷಿ ಕೆಲವೇ ನಿಮಿಷಗಳಲ್ಲಿ ಆ ಒಂದು ಬೆಟ್ಟದ ತುದಿಗೆ ಹೋಯ್ತಂತೆ. ಇರುವೆ ಇನ್ನೂ ಅರ್ಧನೂ ಇಲ್ಲ, ಈಗ ತಾನೇ ಪ್ರಾರಂಭ ಮಾಡಿದೆ. ಬೆಟ್ಟದ ತುದಿಯಲ್ಲಿ ಹೋದ್ಮೇಲೆ ಪಕ್ಷಿ ತುಂಬ ಜಂಬದಿಂದ ಹೇಳ್ತಂತೆ, ನನಗೆ ಗೊತ್ತಿತ್ತು ನಾನೇ ಗೆಲ್ಲೋದಂತ. ಹಾಗೆ ಇರುವೆ ಏನು ಮಾತಾಡಲಿಲ್ಲ ಅಂತೆ, ತನ್ನ ಪಯಣವನ್ನು ಮುಂದುವರಿಸ್ತಾ ಇತ್ತು. ಕೆಲವು ದಿನಗಳಾದ ಮೇಲೆ ಪಕ್ಷಿ ಅಲ್ಲಿ ಬಂದಾಗ ಇರುವೆ ಆ ಒಂದು ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡಿತ್ತಂತೆ. ಆಗ ಆ ಇರುವೆ ಪಕ್ಷಿ ನೋಡಿ ಹೇಳ್ತಂತೆ, ಯಶಸ್ವಿ ಎಲ್ಲರಿಗೂ ಸಮಾನ. ದೃಢತೆ, ಅವಿರತ್ನ ಪ್ರಯತ್ನ ಇದ್ದರೆ ಯಾರು ಬೇಕಾದರೂ ಗೆಲ್ಲಬಹುದು ಅಂತ ಹೇಳ್ತಂತೆ. ಹೌದಲ್ವಾ? ಇರುವೆ ಹೇಳೋದು ಸರಿ ಅಲ್ವಾ ಆತ್ಮೀಯರೇ? ಯಶಸ್ವಿ ಎಲ್ಲರಿಗೂ ಸಮಾನ. ಸ್ವಲ್ಪ ಜನರಿಗೆ ಬೇಗ ಸಿಗತ್ತೆ, ಸ್ವಲ್ಪ ಜನರಿಗೆ ಸ್ವಲ್ಪ ಲೇಟಾಗಿ ಸಿಗತ್ತೆ. ಲೇಟಾಗಿ ಸಿಗೋದ್ರಿಂದ ಯಶಸ್ವಿನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಹೌದು ಆತ್ಮೀಯರೇ, ಈ ಜಗತ್ತಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋದ್ರಲ್ಲೇ ನಮ್ಮ ಜೀವನ ಹೋಗ್ತಾ ಇದೆ. ಈ ಒಂದು ಆಧುನಿಕ ಜಗತ್ತಲ್ಲಿ ಇಷ್ಟೆಲ್ಲ ರೋಗಗಳು, ಕಷ್ಟಗಳಿರುವಂತಹ, ನಷ್ಟಗಳಾಗ್ತಾ ಇರುವಾಗ, ದುಃಖದಲ್ಲಿ ಜನರು ಜೀವಿಸ್ತಾ ಇರುವಾಗ ನಮಗೆ ಬೇಕಾಗಿರೋದು ಸ್ಪರ್ಧೆ ಮಾಡ್ತಾ, ಸವಾಲಾಗ್ತಾ ಬೇರೆಯವ್ರನ್ನ ಹೇಗೆ ಕೆಳಗಾಕ್ಬೇಕಂತ ಇರುವಂಥ ವ್ಯಕ್ತಿಗಳಲ್ಲ, ಕೆಳಗಿರೋರನ್ನ ಮೇಳಕ್ಕೆತ್ತುವಂಥ ವ್ಯಕ್ತಿಗಳು ಬೇಕಾಗಿದ್ದಾರೆ. ನಮ್ಮ ಜೀವನದಲ್ಲಿ ಯಶಸ್ಸು ಬೇರೆಯವ್ರನ್ನ ಸೋಲ್ಸೋದ್ರಿಂದ ಅಲ್ಲ ಬರೋದು, ಬೇರೆಯವ್ರನ್ನ ಎಬ್ಬಿಸೋದರಿಂದ. ಹೌದು ಆತ್ಮೀಯರೇ, ಬನ್ನಿ ಭರವಸೆಯನ್ನು ಹಂಚೋಣ. ಲೆಟ್ಸ್ ಸ್ಪ್ರೆಡ್ ಹೋಪ್. ಇವತ್ತು ನಮಗೆ ಕೆಳಗೆ ಬಿದ್ದಿರೋರನ್ನ ಮೇಲೆ ಕೆತ್ತುವಂತಹ ಜನರು ಬೇಕಾಗಿದ್ದಾರೆ. ನೀವು ಮತ್ತು ನಾನು ಇತರರಿಗೆ ಜೀವ ಕೊಡುವ, ಭರವಸೆ ನೀಡುವ ವ್ಯಕ್ತಿಗಳಾಗೋಣ. ಈ ದಿನ ನಿಮಗೆ ಶುಭವಾಗಲಿ.